ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮುಸ್ಕಾನ್. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುವೆ. ಇವತ್ತು ನಾನು ಮಾತನಾಡುತ್ತಿರುವ ಮಹಿಳೆ ಸಾಧಕಿ ಅವರೇ ಸುಧಾ ಚಂದ್ರನ್. ಸುಧಾ ಚಂದ್ರನ್ ಒಬ್ಬ ಅಪ್ರತಿಮ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿರುವ ಭಾರತೀಯ ಭರತನಾಟ್ಯ ನರ್ತಕಿ ಮತ್ತು ನಟಿ ಕೂಡ. ತಮ್ಮ 16ನೇ ವಯಸ್ಸಿನಲ್ಲಿ ಅಪಘಾತದಿಂದ ಬಲಗಾಲನ್ನು ಕಳೆದುಕೊಂಡರೂ ಕೃತಕ ಕಾಲಿನ ಸಹಾಯದಿಂದ ನೃತ್ಯ ಮುಂದುವರೆಸಿ ಮಯೂರಿ ಚಿತ್ರದ ಮೂಲಕ ರಾಷ್ಟ್ರ ಪ್ರಶಸ್ತಿ ಪಡೆದು ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದವರು. ಸುಧಾ ಚಂದ್ರನ್ ಛಲಗಾರಿಕೆಯ ಪ್ರತಿರೂಪ. ಸುಧಾ ಚಂದ್ರನ್ ಅವರು ಭಾರತದ ಜನಪ್ರಿಯ ನೃತ್ಯಗಾರ್ತಿ ಮತ್ತು ನಟಿ. ಕೇವಲ ಒಂದು ಕಾಲಿನ ಮೇಲೆ ಭರತನಾಟ್ಯ ಪ್ರದರ್ಶನ ನೀಡಿ ದೈಹಿಕ ಅಂಗವಿಕಲತೆಯನ್ನು ಮೀರಿ ಸಾಧನೆ ಮಾಡಿದ ಧೀಮಂತ ಮಹಿಳೆ. ಅವರ ಜೀವನವು ಆತ್ಮವಿಶ್ವಾಸದ ಪ್ರತೀಕವಾಗಿದೆ. ಅವರ ಆರಂಭಿಕ ಜೀವನ ಮತ್ತು ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ. ಸುಧಾ ಚಂದ್ರನ್ ಅವರು 27 ಸೆಪ್ಟೆಂಬರ್ 1965ರಂದು ಮುಂಬೈಯಲ್ಲಿ ಜನಿಸಿದರು. ಅವರ ಕುಟುಂಬ ತಮಿಳುನಾಡಿನ ಮೂಲದ್ದು. ಅವರು ಮುಂಬೈನ ಮಿಥಿಬಾಯಿ ಕಾಲೇಜಿನಲ್ಲಿ BA ಅರ್ಥಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿದ್ದಾರೆ. ಬಾಲ್ಯದಿಂದಲೇ ಭರತನಾಟ್ಯದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿದ್ದರು. 1981ರಲ್ಲಿ ಸುಮಾರು 16 ವರ್ಷ ವಯಸ್ಸಿನಲ್ಲಿದ್ದಾಗ ತಮಿಳುನಾಡಿನಲ್ಲಿ ನಡೆದ ರಸ್ತೆ ಭೀಕರ ಅಪಘಾತದಲ್ಲಿ ಸುಧಾ ಅವರು ಗಂಭೀರವಾಗಿ ಗಾಯಗೊಂಡರು. ವೈದ್ಯಕೀಯ ತೊಂದರೆಗಳಿಂದಾಗಿ ಅವರು ಬಲಗಾಲನ್ನು ಕತ್ತರಿಸಬೇಕಾಯಿತು. ಇದು ಒಬ್ಬ ನರ್ತಕಿಯ ಪಾಲಿಗೆ ಜೀವನದ ಅಂತ್ಯದಂತಿದ್ದರೂ ಅವರು ಧೃತಿಗೆಡಲಿಲ್ಲ. ಕಾಲನ್ನು ಕಳೆದುಕೊಂಡ ನಂತರ ಜೈಪುರದಿಂದ ಕೃತಕ ಕಾಲನ್ನು ಜೈಪುರ್ ಫುಟ್ ಅಳವಡಿಸಿಕೊಂಡರು. ಕಠಿಣ ಪರಿಶ್ರಮ ಮತ್ತು ನೋವಿನ ನಡುವೆಯೂ ನಿರಂತರ ಅಭ್ಯಾಸ ಮುಂದುವರೆಸಿ 2 ವರ್ಷಗಳ ನಂತರ ಮತ್ತೆ ವೇದಿಕೆಯ ಮೇಲೆ ನೃತ್ಯವನ್ನು ಪ್ರದರ್ಶನ ನೀಡಿದರು. ಅವರ ಛಲ ಎಲ್ಲರನ್ನೂ ಬೆರಗುಗೊಳಿಸಿತು. 1985ರಲ್ಲಿ ಅವರ ಜೀವನ ಆಧಾರಿತ ಮಯೂರಿ ಎಂಬ ತೆಲುಗು ಚಿತ್ರದಲ್ಲಿ ನಟಿಸಿದರು. ಇದು ಭರ್ಜರಿ ಯಶಸ್ಸು ಕಂಡಿತು. ಈ ಚಿತ್ರಕ್ಕಾಗಿ ಅವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸ್ಪೆಷಲ್ ಜ್ಯೂರಿ ಅವಾರ್ಡ್ ಲಭಿಸಿತು. ನಂತರ ಹಿಂದಿಯಲ್ಲಿ ನಾಚ್ ಮಯೂರಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ತಮಿಳು, ಮಲಯಾಳಂ, ಕನ್ನಡ ಎಲ್ಲ ಭಾಷೆಗಳಲ್ಲಿ ಚಿತ್ರಗಳಲ್ಲಿ ನಟಿಸಿದರು. ಅಲ್ಲದೆ ಕಹಿ ಕಿಸಿ ರೋಜ್, ನಾಗಿನ್ ಮುಂತಾದ ಜನಪ್ರಿಯ ಧಾರಾವಾಹಿಗಳಲ್ಲಿಯೂ ಅಭಿನಯಿಸಿದ್ದಾರೆ. ಸುಧಾ ಚಂದ್ರನ್ ಅವರು ನೃತ್ಯ ಮಯೂರಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರ ಜೀವನದ ಕಥೆ ನಮಗೆ ದೈಹಿಕ ಮಿತಿಗಳು ನಮ್ಮ ಕನಸುಗಳನ್ನು ತಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಕಲಿಸಿಕೊಡುತ್ತದೆ. ಅವರು ಕೇವಲ ನರ್ತಕಿಯಲ್ಲ, ಜೀವನದ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿದ್ದಾರೆ. ಸುಧಾ ಚಂದ್ರನ್ ಅವರ ಬದುಕು ದೃಢ ಸಂಕಲ್ಪ ಮತ್ತು ಪರಿಶ್ರಮಕ್ಕೆ ಅತ್ಯುತ್ತಮ ಉದಾಹರಣೆ. ಅಪಘಾತದ ನಂತರವೂ ಅವರು ಸೋಲೊಪ್ಪಿಕೊಳ್ಳದೆ ಜೀವನದ ಪ್ರತಿ ಸವಾಲನ್ನು ಗೆದ್ದು ಇಂದಿಗೂ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಎಂದು ಹೇಳಲು ಬಯಸುತ್ತೇನೆ. ಥ್ಯಾಂಕ್ ಯು.